ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಇವಾಗ ಹೇಳ್ಬೋದು. ನಿಮ್ಮ ರಿಸಲ್ಟ್ ಆಲ್ರೆಡಿ ಕನ್ಫರ್ಮ್ ಆಗಿದೆ. ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ನೀವೀಗ ವೆಬ್ಸೈಟಲ್ಲಿ ನೋಡ್ಬೋದು, ಶಿಕ್ಷಾ ವೆಬ್ಸೈಟಲ್ಲಿ ನೋಡ್ಬೋದು ಆಲ್ರೆಡಿ ರಿಸಲ್ಟ್ ಯಾವಾಗ ಅಂತ ಕ್ಲೀನಾಗಿ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಇದ್ದೇ ಇರುತ್ತೆ. ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಅವರೇ ಕನ್ಫರ್ಮ್ ಆಗಿ ಹೇಳಾಗಿದೆ. ಸೊ ನೀವು ಅಷ್ಟೊಂದು ವರಿ ಮಾಡ್ಕೊಳಂಗಿಲ್ಲ. ರಿಸಲ್ಟ್ ಕೂಡ May 10 ಅಂತ ಅವರು ಕನ್ಫರ್ಮ್ ಮಾಡಿಕೊಟ್ಟಿದ್ದಾರೆ. May 10, May 8 ಈ 2 ಡೇಟ್ ಕೊಟ್ಟಿದ್ದಾರೆ. 2 ಡೇಟಲ್ಲಿ ಯಾವುದೋ ಒಂದು ಇದ್ದೇ ಇರುತ್ತೆ. ಇಟ್ಸ್ ಕನ್ಫರ್ಮ್. ಮತ್ತು ಇನ್ನೊಂದು ಬಿಗ್ ಅಪ್ಡೇಟ್ ಅಂದರೆ ಅಥವಾ ಈ ತಿಂಗಳು ಕೊನೆಯಲ್ಲಿ ಕೂಡ ಬಿಡಬಹುದು ಎಂದು ಬಿಟ್ಟಿದ್ದಾರೆ. ಜೂನಲ್ಲಿ ಆಲ್ರೆಡಿ ಸಿಗುತ್ತದೆ. ಕ್ಲೀನಾಗಿ ಕರೆಕ್ಷನ್ ಆಲ್ರೆಡಿ ಅವರ ಸ್ಟಾರ್ಟ್ ವೆಬ್ಸೈಟಲ್ಲಿ ಆಗಿದೆ. ನಮ್ಮ ಬಂಗಾರ ಡಿಕ್ಲೇರ್ ಮಾಡಾಗಿದೆ. ತಿಳಿಸಿದ್ದಾರೆ. ರಿಸಲ್ಟ್ ಡೇಟ್ ಕೂಡ ಬಿಟ್ಟಿದ್ದಾರೆ ಬಿಡುಗಡೆ ಆಗುತ್ತದೆ ಎಂದು ಅದು ಬಂದು ನಿಮ್ಗೆ ಗೊತ್ತಿರೋದೆ May 8 and 10 2 ಡೇಟಲ್ಲಿ ಕನ್ಫರ್ಮ್ ಆಗಿರುತ್ತೆ. ಟೈಮಿಂಗ್ಸ್ ಅಂತೂ ಪಕ್ಕ ಕೊಟ್ಟಿದ್ದಾರೆ. ಈ ಟೈಮಲ್ಲೇ ಬರುತ್ತೆ, ಇಷ್ಟು ಗಂಟೆನೇ ಅಂತ. ನೀವು ಅದಕ್ಕೆ ವರಿ ಮಾಡ್ಕೊಳ್ಬೋದು. ಶಾರ್ಪ್ 10 o'clock ನಿಮ್ಮ ರಿಸಲ್ಟ್ ಬರುತ್ತೆ. ಹೇಳ್ಬೋದು. ಅಟ್ 11 o'clock ನಿಮ್ಮ ರಿಸಲ್ಟ್ ಆನ್ಲೈನಲ್ಲಿ ಬರುತ್ತೆ. ಆನ್ಲೈನ್ ಆಗುತ್ತೆ. ಅವಾಗ ನೀವು ಹೋಗಿ ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಅಪ್ರಾಕ್ಸಿಮೇಟ್ಲಿ 11:30ಗೆ ನೀವು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು. ಏನಂತಂದರೆ 10 o'clock ಬಂದರೆ 2 ಮಾರ್ಕ್ಸ್ ವೇಸ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. 11 o'clockಗೆ ನಮಗೆ ಅದು ಆನ್ಲೈನಲ್ಲಿ ಬರುತ್ತೆ. ಅವಾಗ ನೀವು ಸರ್ಚ್ ಮಾಡಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದ್ದರೆ 11:30 ಬರುತ್ತೆ. ಸೊ ಏನು ಅಷ್ಟೊಂದು ವರಿ ಮಾಡೋದಿಲ್ಲ. ಕೊನೆಗೆ SSLC ಪರೀಕ್ಷೆ ಗೊತ್ತಾಯಿತು ನಿಮಗೆ ಒಳ್ಳೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಯಾವಾಗ ಬಂದಿದೆ ಕರೆಕ್ಟಾಗಿ ರಿಲೀಸ್ ಮಾಡಿ. ಆದರೆ ಚೆನ್ನಾಗಿ ಎಂಜಾಯ್ ಮಾಡಿ. ಪ್ರತಿ ವರ್ಷ ಬರುವುದು ಈ ವರ್ಷ ಪಕ್ಕ ಪಾಸ್ ಆಗೇ ಆಗ್ತೀರಾ. ಏನಕ್ಕೆ ಅದೇ ರೀತಿ ಈ ವರ್ಷ ಅತಿ ಹೆಚ್ಚು ಪಾಸ್ 8ನೇ ತಾರೀಕು ಏನಕ್ಕೆ ಅಥವಾ ಅವರು 20 ಮೇಲೆ ಬಂದರೆ ಎಲೆಕ್ಷನ್ ನಡೀತಾ ಇದೆ. ಜಸ್ಟ್ 20 ಮೇಲೆ ಬಂದರೆ ನೀವು ಪಾಸು. ಮುಗಿಸಿ ಅದಕ್ಕೆ ಕೆಳಗಡೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಜಸ್ಟ್ 20 ಬಂದರೂ ನೀವು ಪಾಸ್ ಮಾಡ್ತಾರೆ ಮಾರ್ಕ್ಸ್ ಕೊಟ್ಟು. ಅದಕ್ಕೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೂಡ ಸ್ಟಾರ್ಟ್ ಆಗಿತ್ತು. ಇನ್ನೇನು ಈ ತಿಂಗಳಿಗೆ ನೀವು ಅಷ್ಟೊಂದು ವರಿ ಮಾಡ್ಕೊಂಡು ಮಾಡಿ ಇವಾಗ ಕಾಲೇಜ್ ಸ್ಟಾರ್ಟ್ ಮಾಡಿ. ಮತ್ತು ಯಾವ ಕಾಲೇಜ್ ಬೇಕು ಇವಾಗಲೇ ಸೀಟ್ನೆಲ್ಲ ಬುಕ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟ್ ವಾರ ಎಲ್ಲ ಒಳ್ಳೆಯದಾಗಲಿ. ಮುಂದಿನ ತಿಂಗಳು 8ನೇ ತಾರೀಕು. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.